ಎಂಥ ಅದ್ಭುತವಾದಂಥ ವ್ಯಕ್ತಿ. ಅವ್ರ ನೆನಪುಗಳು ಇವತ್ತು ಎಚ್ ಗಂಗಾಧರನ್ ಭಾಳ ದೊಡ್ಡ ಮನುಷ್ಯರು. ಸಾವ್ಕಾರ್ ಚೆನ್ನಯ್ಯನವ್ರ ಬಗ್ಗೆ ನಾವು ಮುಂದಿನ ತಿಂಗಳು ಅವರ ದಿನಾಚರಣೆಯನ್ನು ಅದ್ಭುತವಾಗಿ ಮೈಸೂರಲ್ಲಿ ಆಚರಣೆ ಮಾಡಬೇಕು ಅಂತ ಮಾಡಿದ್ದೀವಿ. ಸಾವ್ಕಾರ್ ಚೆನ್ನಯ್ಯ ಇಡೀ ರಾಜ್ಯಕ್ಕೆ ಆದರ್ಶ. ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಜೈಲಿಗೆ ಹೋಗ್ತಾಯಿದ್ರು ಅವ್ರ ಮನೆಯನ್ನೆಲ್ಲ ನೋಡ್ಕೊಂಡಂಥವರು ಸಾವ್ಕಾರ್ ಚೆನ್ನಯ್ಯ. ಇಲ್ಲಿ ನಜರ್ಬಾದ್ ನವಾಬ ಅಂತಿದ್ರು ಅವ್ರಿಗೆ. ನಜರ್ಬಾದ್ ನವಾಬ ಇಲ್ಲೇ ಮನೆ ಚೆನ್ನಯ್ಯನವ್ರದ್ದು ಇಲ್ಲೇ. ಇದು ಭಾಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಇಲ್ಲದೇ ಇದ್ರೆ ಕಷ್ಟ ಆಗುತ್ತೆ. ಎಲ್ಲೆಲ್ಲೂ ದುಡ್ಡು ಚಿಂತೆ. ಮೊದಲು ಯಾರೇ ಮಂತ್ರಿಗಳಿಗೆ ದುಡ್ಡು ಕೊಡಬೇಕಾದ್ರೆ ಒಬ್ಬ ಮೂರನೇ ವ್ಯಕ್ತಿ ಅದೆಲ್ಲೋ ಒಂದು ಪಾರ್ಕ್ನಲ್ಲಿ ಕೂತ್ಕೊಂಡು ಮೂರನೇ ವ್ಯಕ್ತಿ ಅವ್ರ ಮೂಲಕ ಮಾತಾಡಿಸಿ ಭಾಳ ಬುದ್ಧಿವಂತಿಕೆಯಿಂದ ದುಡ್ಡು ತಗೋತಾಯಿದ್ರು ಯಾವಾಗಲೂ. ಈಗ ಅದೆಲ್ಲ ಇಲ್ಲ, ಡೈರೆಕ್ಟಾಗಿ ಯಾರು ಬಂದ್ಬಿಡ್ತಾರೆ. ದುಡ್ಡು ಕೊಡೋರು ಮಂತ್ರಿಗಳ ಆಫೀಸ್ಗೆ ಬಂದು ಅಲ್ಲಿ ಆಂಟಿ ಚೇಂಬರ್ ಅಂತ ಇರುತ್ತೆ, ಕೂತ್ಕೊಂಡು 5 ನಿಮಿಷಕ್ಕೆ ಎಲ್ಲ ಮುಗಿದೋಗುತ್ತೆ. ಕೊಟ್ಟ ಈಸ್ಕೊಂಡ ಇದು ನಡೀತಾ ಇದೆ. ಇದು ಭಾಳ ಅಪಾಯಕಾರಿ ಬೆಳವಣಿಗೆ. ಶಾಸಕರುಗಳು ಲಂಚ್ಕೋರ್ ಆಗಬಾರ್ದು, ಲೋಕಸಭಾ ಸದಸ್ಯರುಗಳು ಲಂಚ್ಕೋರ್ ಆಗಬಾರ್ದು. ಭಾಳ ಆಸ್ಪತ್ರೆ ನಾಚಿಕೆ ಆಗುತ್ತೆ. ನಿಮ್ಮ ಮೈಸೂರು ಆಸ್ಪತ್ರೆ, KR ಆಸ್ಪತ್ರೆ ನುಗ್ಗಬೇಕು. ಆಸ್ಪತ್ರೆಗೆ ಟೇಬಲ್ ಬೆಂಚ್ ಹೊರಗೆ ಹಾಕಿ ಸುಟ್ಟಾಕಬೇಕು. ಅವ್ರ ಗತಿ ಏನು? ರೋಗಿಗಳ ಗತಿ ಏನು? ಒಂದು ಆಸ್ಪತ್ರೆ ನೀವಿಡೀ ರಾಜ್ಯದಲ್ಲಿ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಇದು ಮಂಗಳೂರಿನಿಂದ ಕೋಲಾರದವರೆಗೆ ಒಂದು ಆಸ್ಪತ್ರೆ ಸರಿಯಿಲ್ಲ. ಕನಿಷ್ಠ ಕುಡಿಯೋ ನೀರಿಲ್ಲ, ಹಾಸಿಗೆಗಳಿಲ್ಲ. ಯಮಲೋಕ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆ. ದುಡ್ಡು, ಲಂಚ ಲಂಚ ಲಂಚ. ಆಮೇಲೆ ಇದು ಕಾಲೇಜುಗಳು, ವಿದ್ಯಾರ್ಥಿಗಳು ಅವ್ರ ಗತಿ ಏನು? ಬಡವರು ಓದೋಕ್ಕೆ ಆಗ್ತಾ ಇಲ್ಲ. ಏನು ಫೀಸು? ಎಲ್ಲ ಅನೇಕರು ರಾಜಕಾರಣಿಗಳೇ ನಡೆಸ್ತಾ ಇರ್ತಕ್ಕಂಥದ್ದು ಕಾಲೇಜುಗಳು, ಸ್ಕೂಲುಗಳು. ಇದು ಭಾಳ ಹದಗೆಟ್ಟೋಗಿದೆ. ಅದಕ್ಕಾಗಿ ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯಾದ್ಯಂತ ತೀವ್ರವಾಗಿ